ನಮಸ್ಕಾರ. ನನಗೆ ಈಗಲೂ ಒಂದು ವಿಷಯ ಅರ್ಥ ಆಗಿಲ್ಲ. ಏನು ಅಂದರೆ ನೋಡಿ, ಇದು ನಮ್ಮ ಭಾರತ. ನಮ್ಮ ಭಾರತದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಫಾಲೋ ಮಾಡಲ್ಲ, ಒಪ್ಕೋತೀನಿ. ಯಾರೋ ನಮ್ಮಂಥ ದಡ್ರು ಅನ್ಕೊಳ್ಳೋಣ, ಮಾಡಲ್ಲ, ಫೈನ್ ಕಟ್ತೀವಿ. ಕರೆಕ್ಟಾ? ಇಲ್ಲಿಂದ ಇದೇ ಮನುಷ್ಯ ಫಾರಿನ್ಗೆ ಹೋಗ್ತಾನೆ. ಫಾರಿನ್ಗೆ ಹೋದಾಗ ಏನು ಮಾಡ್ತಾನೆ ಅಂದರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಬ್ರೇಕ್ ಮಾಡೋದಿಲ್ಲ. ಯಾಕೆ ಮಾಡಲ್ಲ? ಫೈನ್ ಹಾಕ್ತಾರೆ. ಆಮೇಲೆ ಅಲ್ಲಿರೋ ಜನಗಳು ಎಲ್ಲರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ. ಪಾರ್ಕಿಂಗು 1 ಕಿಲೋಮೀಟ್ರ್ ದೂರದಲ್ಲಿದ್ರೂ ಅಂಗಡಿ ಮುಂದೆ ಪಾರ್ಕಿಂಗ್ ಸರ್ವಿಸ್ ಇಲ್ಲ ಅಂದ್ರೂ ಆ 1 ಕಿಲೋಮೀಟ್ರ್ ದೂರ ಬಿಟ್ಬಿಟ್ಟು ಆಮೇಲೆ ಬರ್ತಾರೆ. ಬಂದು ಅವ್ರಿಗೇನು ಬೇಕು, ಏನು ಕೆಲಸ ಮುಗಿಸ್ಕೊಂಡು ಮತ್ತೆ ಆ 1 ಕಿಲೋಮೀಟ್ರ್ ಹೋಗಿ ಗಾಡಿ ತಗೊಂಡು ಹೋಗ್ತಾರೆ. ಆಮೇಲೆ ಡಸ್ಟ್ಬಿನ್ ತೊಟ್ಟಿ ಏನಾದರೂ ಮನೆ ಮುಂದೆ ಇಲ್ಲ, ಏನಾದರೂ ತಿಂದಿದ್ರು ಅದನ್ನು ಕಾರಲ್ಲೇ ತಿಂದಿದ್ರು ಬಿಸಾಕಬೇಕು ಅಂದರೆ ಡಸ್ಟ್ಬಿನ್ನು ರೋಡಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆದ್ರೂ ಅದನ್ನು ಹಾಗೆ ಕಾರಲ್ಲಿ ತಗೊಂಡೋಗಿ ಆ ತೊಟ್ಟಿನಲ್ಲಿ ಎಲ್ಲಿ ಬಿಸಾಕಬೇಕು ಅಂತಿರ್ತದೆ ಅಲ್ಲಿ ಬಿಸಾಕ್ತಾರೆ. ಯಾರು? ಫಾರಿನಲ್ಲಿ ನಮ್ಮ ದೇಶದವರು. ಕರೆಕ್ಟಾ? ಅದೇ ಫಾರಿನಲ್ಲಿ ಆ ರೂಲ್ಸ್ ಮಾಡಿದ್ದ ಜನ ನಮ್ಮವರು ಮತ್ತೆ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದರೆ ಅವ್ರಿಗೆ ನಾಲೆಡ್ಜ್ ಇರ್ತದೆ ತಾನೆ. ಇದು ಕಸ ಇಂಥ ಜಾಗದಲ್ಲಿ ಹಾಕೋಣ, ಇದು ಈ ಥರದ್ದು ಇಲ್ಲಿ ಹಾಕೋಣ, ಈ ಕಡೆ ನೋ ಪಾರ್ಕಿಂಗ್ ಐತೆ, ಇಲ್ಲಿ ನಿಲ್ಸೋದು ಬೇಡ, ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಬರೋಣ. ಇದೆಲ್ಲ ಫಾರಿನಲ್ಲಿ ಮಾಡಿರ್ತಾರೆ ತಾನೆ. ಬಟ್ ಇವರು ಇಲ್ಲಿ ನೋಡಿದ್ರೆ ಅದೇ ರೂಲ್ಸ್ ಬೇಕು. ಕಸ ತಗೊಂಡು ರೋಡಲ್ಲಿ ಠುಕ್ಕಂಡು ಬಿಸಾಕ್ಬಿಟ್ಟು ಗಾಡಿ ಲೋಟೋಗ್ಬಿಡ್ತಾರೆ. ರೂಲ್ಸು ನೋ ಪಾರ್ಕಿಂಗಲ್ಲಿ ಟ್ರಪಕ್ಕಂಡು ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಪಾಪ ಫೈನ್ ಹಾಕೋಕ್ಕೆ ಬರೋ ಪೊಲೀಸ್ನವ್ರುಗಳಿಗೆ ಆವಾಜ್ಗಳು ಹಾಕ್ತಾರೆ. ಸರಿನಾ? ಅಂಗಡಿಗಳು ಅಲ್ಲಿ ಅಂಗಡಿ ಮುಂದೆ ಪಾರ್ಕಿಂಗ್ ಫೆಸಿಲಿಟಿನೇ ಇರೋಲ್ಲ, ಸೆಂಟ್ರ್ ರೋಡಲ್ಲಿ ಹಾಕ್ಬಿಟ್ಟು ಹೊಟ್ಟೋಯ್ತಾರೆ. ಯಾರು? ಫಾರಿನ್ಗೆ ಹೋಗಿ ರೂಲ್ಸ್ ಫಾಲೋ ಮಾಡಿ ಇಲ್ಲಿಗೆ ಬಂದಿರೋ ಜನಗಳು. ಇದನ್ನು ಏನಂತ ಹೇಳೋಣ? ಇವರು ನಿಜವಾಗ್ಲೂ ದೇಶ ಹಿಂಗಿದೆ ಅಂತ ಹಿಂಗೆ ಕೆಲಸ ಮಾಡ್ತಾವ್ರ, ಇಲ್ಲ ಬೇಕು ಅಂತ ಮಾಡ್ತಾವ್ರ? ಅಟ್ಲೀಸ್ಟು ನಾವು ಇಲ್ಲಿದ್ದೀವಿ, ಫಾರಿನಲ್ಲಿ ಹೆಂಗಿದೆ ರೂಲ್ಸು ನಮಗೆ ಗೊತ್ತಿಲ್ಲ, ನಾವು ಮಾಡ್ತೀವಿ. ಇವರು ಹೋಗಿ ನೋಡ್ಕೊಂಡು ಬಂದು ನಾಲೆಡ್ಜ್ ಎಲ್ಲ ತಗೊಂಡು ಬಂದಿರ್ತಾರೆ ತಾನೆ. ರೋಡಲ್ಲಿ ಕಸ ಹಾಕೋದು, ನೋ ಪಾರ್ಕಿಂಗಲ್ಲಿ ಗಾಡಿಗಳು ನಿಲ್ಲಿಸೋದು, ಸಿಗ್ನಲ್ ಜಂಪ್ ಮಾಡೋದು, ಇವೆಲ್ಲ ಮಾಡಿದ್ರೆ ಹೆಂಗೆ? ಇವ್ರು ನಿಜವಾಗ್ಲೂ ಬುದ್ಧಿವಂತರ ದಡ್ರ? ನೀವೇ ಹೇಳ್ರಪ್ಪ. ಥ್ಯಾಂಕ್ಸ್.